ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಇದು ಡಿಜಿಟಲ್ ಜಗತ್ತು. ಸೋಷಿಯಲ್ ಮೀಡಿಯಾ, ಇಮೇಲ್, ಇಂಟರ್ನೆಟ್ ಹುಡುಕಾಟ, ಸ್ಮಾರ್ಟ್ ಗೆಜೆಟ್, ಪ್ರಯಾಣ, ಬ್ಯಾಂಕಿಂಗ್, ಮನರಂಜನೆ, ಶಾಪಿಂಗ್, ಸಂವಹನ, ಯಾವುದೇ ಕ್ಷೇತ್ರವಾಗಲಿ ಎಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ಎಲ್ಲ ಕ್ಷೇತ್ರಗಳ ಸೇವೆಯನ್ನು ಸುಲಭಗೊಳಿಸುವ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಸಣ್ಣ ಪುಟ್ಟ ಸಂಸ್ಥೆಗಳು ಕೂಡ ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಿಕೊಳ್ಳಲು ಉತ್ಸುಕವಾಗಿವೆ. ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರ ಸೇರಿದಂತೆ ರಾಜ್ಯ ಸರ್ಕಾರಗಳು AI ಮೇಲೆ ಡಿಪೆಂಡ್ ಆಗಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ AIಯನ್ನು ಬಳಸಲಾಗ್ತಾ ಇದೆ. ಈಗ ಮನುಷ್ಯ ಮಾಡುವ ಕೆಲಸಗಳೆಲ್ಲವನ್ನು AI ಎಂಬ ಯಂತ್ರವೊಂದು ಮಾಡುವ ಕಾಲ ಬಂದುಬಿಟ್ಟಿದೆ. 100 ಮನುಷ್ಯರು 1 ಗಂಟೆ ಮಾಡುವ ಕೆಲಸವನ್ನು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಯಂತ್ರ ತಟ್ಟಂತ ಮಾಡಿಬಿಡುತ್ತೆ. ಈಗಾಗಲೇ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಇದರ ಬಳಕೆ ಚಾಲ್ತಿಗೆ ಬಂದುಬಿಟ್ಟಿದೆ. ಆದರೆ ಮಿತಿಮೀರಿದ AI ಬಳಕೆಯು ಮುಂದೆ ವಿಶ್ವಕ್ಕೆ ಅಪಾಯ ತಂದೊಡ್ಡಬಹುದೆನ್ನುವ ಆತಂಕ ಕೂಡ ಎದುರಾಗಿದೆ. ಇದಕ್ಕೆ ಕಾರಣವೂ ಇದೆ. ಈಗಾಗಲೇ ಹ್ಯಾಕರ್ಗಳು ಅಮೆರಿಕದ AIಗಳನ್ನು ಹ್ಯಾಕ್ ಮಾಡಲು ಯತ್ನಿಸುತ್ತಿದ್ದು, ಈ ಮೂಲಕ ದೇಶದ ರಹಸ್ಯಗಳನ್ನು ಕದಿಯಲು ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ಸುದ್ದಿ ಇದೆ. ಇವರ ಮುಂದಿನ ಟಾರ್ಗೆಟ್ ಭಾರತ ಎಂಬ ಸುದ್ದಿ ಕೂಡ ಹರಿದಾಡ್ತಿದೆ. ಹಾಗಾಗಿ ದೇಶದ ರಹಸ್ಯಗಳನ್ನು ಕಾಪಾಡಿಕೊಳ್ಳಲು ಮುಂದಾಗಿರುವ ಭಾರತ ಸರ್ಕಾರ ಪ್ರಬಲ ಹ್ಯಾಕರ್ಗಳಿಂದ ಉಂಟಾಗುವ ಸೈಬರ್ ದಾಳಿಗಳಿಂದ AIಗಳನ್ನು ರಕ್ಷಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಮುಂದಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಕಚೇರಿಗಳಲ್ಲಿ ಈ AI ಬಳಸದಂತೆ ಆದೇಶಿಸಿದೆ. AI ಬಳಕೆ ಬಗ್ಗೆ ಕೇಂದ್ರ ಸರ್ಕಾರ ನೀಡಿದ ಎಚ್ಚರಿಕೆ ಏನು ಅಂತ ನೋಡೋದಾದರೆ, ಸುಧಾರಿತ AI ಅಧ್ಯಯನ ಮಾಡಲು ಹೊರಟ ತಂತ್ರಜ್ಞರಿಗೆ ಕಳವಳ ವ್ಯಕ್ತವಾಗಿದೆ. ಏಕೆಂದರೆ AI ಅಧಿಕ ಪ್ರಮಾಣದ ಮಾಹಿತಿಗಳನ್ನು ಕಡಿಮೆ ಸಮಯದಲ್ಲಿ ತಿರುವು ಹಾಕಿ ಅಗತ್ಯವಿರುವಷ್ಟು ಮಾತ್ರ ನಮ್ಮ ಮುಂದಿಡುತ್ತೆ. ಜೊತೆಗೆ ಅಗತ್ಯಕ್ಕಿಂತಲೂ ಹೆಚ್ಚಿನ ವಸ್ತು ವಿಷಯಗಳನ್ನು ಉತ್ಪಾದಿಸುತ್ತದೆ. ಆದ್ದರಿಂದ ಈ AI ಬಳಕೆ ಮಿತಿ ಮೀರಿದರೆ ಅದು ಹ್ಯಾಕರ್ಗಳ ಕೈಗೆ ಸಿಕ್ಕರೆ ಏನೆಲ್ಲ ಅಪಾಯ ಸಂಭವಿಸಬಹುದು ಎಂಬುದನ್ನು ಅವಲೋಕಿಸಿದ್ದಾರೆ. ಚಾಟ್ GPT, ಡೀಪ್ ಸೀಕ್ ಥರದ AI ಟೂಲ್ ಬಳಸೋದ್ರಿಂದ ದೇಶಕ್ಕೆ ಥ್ರೆಟ್ ಇದೆ. ದೇಶಕ್ಕೆ ಸಂಬಂಧಿಸಿದ ದಾಖಲೆ ಮತ್ತು ಸರ್ಕಾರದ ರಹಸ್ಯ ಡಾಟಾ ಕಳುವು ಆಗೋ ಸಾಧ್ಯತೆ ಇದೆ. ಆದ್ದರಿಂದ ಸರ್ಕಾರಿ ಕಚೇರಿಗಳಲ್ಲಿ AI ಬಳಸಬಾರದು ಅಂತ ಭಾರತ ಸರ್ಕಾರ ಎಚ್ಚರಿಕೆಯನ್ನು ನೀಡಿದೆ. ಸುಧಾರಿತ AI ತಂತ್ರಜ್ಞಾನ ದುರುಪಯೋಗದ ಅಪಾಯಕಾರಿ ಅಂಶವೇನೆಂದರೆ ಬಯೋವಾರ್, ಅಡ್ವಾನ್ಸ್ಡ್ AI ಬಳಕೆ ಇದಕ್ಕೆ ಕಾರಣವಾಗ್ತಿದೆ. ತಂತ್ರಜ್ಞರು ಹೇಳುವಂತೆ ಸುಧಾರಿತ ಕೃತಕ ಬುದ್ಧಿಮತ್ತೆ ಸಾಮರ್ಥ್ಯವು ತಪ್ಪು ಕೈಗೆ ಸಿಕ್ಕರೆ ಅದು ವಿಶ್ವದ ವಿನಾಶಕ್ಕೆ ಕಾರಣವಾಗಬಹುದು ಅಂತ ಕೇಂದ್ರದ ಗುಪ್ತಚರ ಇಲಾಖೆ ಎಚ್ಚರಿಸಿದೆ. ಸುಧಾರಿತ AIಗಳಿಂದ ಸಂಶೋಧಕರು ಗ್ರೈಫೋನ್ ಸೈಂಟಿಫಿಕ್ ಮತ್ತು ರ್ಯಾಂಡ್ ಕಾರ್ಪೊರೇಷನ್ ದೊಡ್ಡ ಭಾಷಾ ಮಾದರಿ ಸುಧಾರಿತ ಕಂಪ್ಯೂಟರ್ ಪ್ರೋಗ್ರಾಂಗಳ ಮೂಲಕ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಪಾಠ್ಯ ವಿಷಯ ಅಳವಡಿಸಿರ್ಬೋದು. ಆದರೆ ಭಯೋತ್ಪಾದಕರು ಇದನ್ನು ಸುಲಭವಾಗಿ ಹ್ಯಾಕ್ ಮಾಡುವ ಮೂಲಕ ಬಯೋ ವೆಪನ್ಗಳ ತಯಾರಿಕೆಗೆ ಬಳಸ್ಕೊಳ್ಬೋದು. ಹಾಗಾಗಿ ಸುಧಾರಿತ AIಗಳು ಹ್ಯಾಕಿಂಗ್ಗೆ ಒಳಪಡದಂತೆ ನೋಡಿಕೊಳ್ಳೋದು ಅಷ್ಟೇ ಸೂಕ್ಷ್ಮ ಎಂಬುದು ತಜ್ಞರ ಸಲಹೆ. ಮತ್ತೊಂದು ಅಪಾಯಕಾರಿ ಅಂಶವೇನೆಂದರೆ ಸೈಬರ್ ವಾರ್. ಹಿಂದೆ ಈ ಜಗತ್ತು ವೆಪನ್ ವಾರ್, ಬಯೋ ವಾರ್ಗಳನ್ನು ಕಂಡಿದೆ. ಆದರೆ ಇಂದು ಸೈಬರ್ ವಾರ್ ಸವಾಲುಗಳನ್ನು ಎದುರಿಸಬೇಕಿದೆ. ಏಕೆಂದರೆ ಮಿತಿಮೀರಿದ AI ಬಳಕೆಗಳು ವಿಶ್ವದ ಅಪಾಯಕ್ಕೆ ದಾರಿ ಮಾಡಿಕೊಡ್ಬೋದು. AI ಮಾದರಿಗಳು ವೈದ್ಯ ಲೋಕಕ್ಕೆ ಪೂರಕ ಮಾಹಿತಿಗಳನ್ನು ಒದಗಿಸೋದ್ರಿಂದ ಕಿಡಿಗೇಡಿಗಳು ವೈರಸ್ಗಳನ್ನು ಸೃಷ್ಟಿಸಬಹುದು. ದೊಡ್ಡ ಮಟ್ಟದ ಸೈಬರ್ ದಾಳಿಗಳನ್ನು ನಡೆಸಬಲ್ಲ ಸಾಧನಗಳನ್ನು ಸೃಷ್ಟಿಸುವ ಸಾಧ್ಯತೆಗಳು ಕೂಡ ಇವೆ. ಈ ಮೂಲಕ ಮತ್ತೊಂದು ದೇಶದ ರಹಸ್ಯವನ್ನು ಭೇದಿಸಿ ವಿಶ್ವದ ವಿನಾಶವನ್ನೂ ಕೂಡ ಕಾರಣ ಆಗ್ಬೋದು. ಆದ್ದರಿಂದ AI ಬಳಕೆಯೊಂದಿಗೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬೆಳೆಯುತ್ತಿರುವಂತೆಯೇ ಸರ್ಕಾರಗಳು ವೆಚ್ಚ ಉಳಿಸಲು AI ಬಳಕೆ ಹೆಚ್ಚಿಸ್ತಾ ಇವೆ. ಕೆಲವು ಬಾರಿ ಅವಶ್ಯಕ್ಕಿಂತ ಹೆಚ್ಚಾಗಿಯೇ AI ಆಶ್ರಯಿಸ್ತಾ ಇವೆ. ಯಾವ ಮಟ್ಟಿಗೆ ಅಂದರೆ ಮನುಷ್ಯರೇ ಬೇಡ, ಯಂತ್ರದ ಕೈಯಲ್ಲೇ ಎಲ್ಲ ಕೆಲಸವನ್ನು ಮಾಡಿಸ್ತೀವಿ ಅನ್ನೋ ಹಾಗಾಗಿದೆ. ಇದು ಹ್ಯಾಕರ್ಸ್ಗೆ ಸರ್ಕಾರಿ ಕಚೇರಿಗಳಲ್ಲಿರೋ ಕಂಪ್ಯೂಟರ್ಗಳಲ್ಲಿರೋ ಡೇಟಾ ಕದಿಯಲು ಬ್ರಹ್ಮಾಸ್ತ್ರ ಆಗಿದೆ ಅನ್ನೋದು ಸರ್ಕಾರಕ್ಕಿರೋ ಭಯ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.